ಹಾಯ್ ಗೈಸ್, ನಾವು ಎಷ್ಟೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿರ್ತೀವಿ. ಆದ್ರೆ ಕೆಲವೊಂದು ಸಿನಿಮಾಗಳ ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಮಿಂದ ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳನ್ನ ಕೊಟ್ಟಿರ್ತಾರೆ. ನಾವಿವತ್ತು ನೋಡ್ತಾ ಇರೋ ಸಿನಿಮಾ ಕೂಡ ಅದೇ ಲಿಸ್ಟಿಗೆ ಸೇರುತ್ತೆ. ಚಿತ್ರದ ಹೀರೋ ಆಗಿರೋ ಡೇವಿಡ್ ಅವ್ರ ವೈಫ್ ಒಂದಿನ ಸಡನ್ ಆಗಿ ಸೂಸೈಡ್ ಮಾಡ್ಕೋತಾರೆ. ಇದರಿಂದ ಅವ್ರ ಮಗಳು ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಬೇರೆ ಲೊಕೇಶನ್ಗೆ ಹೋದ್ರೆ ಮಗಳ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಬೇರೆ ಪ್ಲೇಸ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಇವಳು ಇಮ್ಯಾಜಿನರಿ ಫ್ರೆಂಡ್ ಒಬ್ಬನ್ನ ಸೃಷ್ಟಿ ಮಾಡ್ಕೊಂಡು ಹೈಡ್ ಅಂಡ್ ಸೀಕ್ ಆಡೋದಕ್ ಶುರು ಮಾಡ್ತಾಳೆ. ನಂತರ ತುಂಬಾನೇ ಸ್ಟ್ರೇಂಜ್ ಘಟನೆಗಳು ನಡೆಯೋಕೆ ಶುರುವಾಗುತ್ತೆ. ಸೊ ಇವಳ ಜೊತೆಲಿರೋದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಅಥವಾ ನಿಜವಾಗ್ಲೂ ಒಬ್ಬ ಇದ್ದಾನ ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ ಮಾಡೋಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಹೈಡ್ ಅಂಡ್ ಸೀಕ್. ಮೂವಿ ಸ್ಟಾರ್ಟ್ ಆಗೋದು ನ್ಯೂಯಾರ್ಕ್ ಸಿಟಿನಲ್ಲಿ. ಎಮಿಲಿ ಅನ್ನುವ ಹುಡುಗಿ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಅಪ್ಪ ಅಮ್ಮ ಜೊತೆಲೇ ಇದ್ದಾರೆ. ಅಪ್ಪ ಸೈಕಾಲಜಿಸ್ಟ್, ಹೆಸರು ಡೇವಿಡ್. 3 ಜನ ಹ್ಯಾಪಿಯಾಗಿನೇ ಇದ್ದಾರೆ. ರಾತ್ರಿ ಎಮಿಲಿ ಅವ್ರ ತಾಯಿ ಜೊತೆ ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ದಾಳೆ. ಗೇಮ್ ಎಲ್ಲ ಆದ್ಮೇಲೆ ಅವ್ರ ತಾಯಿ ಎಮಿಲಿಗೆ ಗುಡ್ ನೈಟ್ ಹೇಳಿ ಹೋಗ್ತಾರೆ. ಎಮಿಲಿಗೆ ಡಾರ್ಕ್ ಅಂದ್ರೆ ಭಯ. ಅದಕ್ಕೆ ಡೋರ್ ಪೂರ್ತಿ ಕ್ಲೋಸ್ ಮಾಡದೆ ಸ್ವಲ್ಪ ಓಪನ್ ಮಾಡಿಟ್ಟು ಹೋಗ್ತಾರೆ. ಡೇವಿಡ್ ಅವ್ರ ವೈಫ್ ಡಲ್ ಆಗಿರೋದನ್ನ ನೋಡಿ ಏನಾದ್ರೂ ಹೇಳೋದಿದ್ರೆ ಹೇಳ್ಕೊ ಅಂತ. ವೈಫ್ ಹೇಳ್ತಾರೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಳ್ಳೋದು ಕಷ್ಟ ಅಂತ. ಬಾತ್ ಟಬ್ ಅಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಡೇವಿಡ್ ನಿದ್ದೆ ಮಾಡ್ತಿದ್ದಾರೆ. ಆಗ ಇವ್ರ ಕನ್ಸಲ್ಲಿ ಯಾವ್ದೋ ಪಾರ್ಟಿ ನಡೀತಾ ಇದೆ. ಎಚ್ಚರಿಕೆ ಆದಾಗ ವೈಫ್ ಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ. ಹುಡ್ಕೊಂಡು ರೆಸ್ಟ್ ರೂಮ್ಗೆ ಹೋಗಿ ನೋಡಿದ್ರೆ ವೈಫ್ ಬಾತ್ ಟಬ್ ಅಲ್ಲಿ ಸತ್ತೋಗಿದ್ದಾರೆ. ಇವ್ರು ಯಾಕೆ ಹೇಗ್ ಸತ್ರು ಅಂತ ಗೊತ್ತಿಲ್ಲ. ಡೇವಿಡ್ ಶಾಕ್ ಆಗಿ ವೈಫ್ ಬಾಡಿನ ತಪ್ಕೊಂಡು ಅಳ್ತಾ ಇದ್ದಾರೆ. ಎಮಿಲಿಗೆ ಕೂಡ ವಿಷಯ ಗೊತ್ತಾಗಿದ್ರಿಂದ ತುಂಬಾ ಶಾಕ್ ಆಗ್ತಾಳೆ. ಕಟ್ ಮಾಡಿದ್ರೆ ಎಮಿಲಿ ನ್ಯೂಯಾರ್ಕ್ ನ ಚಿಲ್ಡ್ರನ್ಸ್ ಹಾಸ್ಪಿಟಲ್ ನಲ್ಲಿ ಇದ್ದಾಳೆ. ಒಬ್ರು ಲೇಡಿ ಸೈಕ್ಯಾಟ್ರಿಸ್ಟ್ ಹತ್ರ ಎಮಿಲಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಡಾಕ್ಟರ್ ಡೇವಿಡ್ ಗೆ ಫ್ಯಾಮಿಲಿ ಫ್ರೆಂಡ್. ಹೆಸರು ಕ್ಯಾಥರಿನ್. ಆಕ್ಚುಲಿ ಸೈಕಾಲಜಿನಲ್ಲಿ ತುಂಬಾ ವಿಷಯಗಳನ್ನ ಕ್ಯಾಥರಿನ್ ಡೇವಿಡ್ ಇಂದಾನೆ ತಿಳ್ಕೊಂಡಿರ್ತಾಳೆ. ಎಮಿಲಿ ಅವ್ರ ತಾಯಿ ಬಾತ್ ಟಬ್ ನಲ್ಲಿ ಸತ್ತೋಗಿರೋದನ್ನ ನೋಡಿದ್ಮೇಲೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ನನ್ಗೆ ಅವಳ ಬಗ್ಗೆನೆ ಚಿಂತೆ ಆಗಿದೆ. ಹೊಸ ಲೊಕೇಶನ್ ಗೆ ಹೋದ್ರೆ ಖಂಡಿತ ಅವಳ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅದಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಕ್ಯಾಥರಿನ್ಗೆ ಎಮಿಲಿ ಅಂದ್ರೆ ತುಂಬಾ ಇಷ್ಟ. ಸರಿ, ಓಕೆ, ಹುಷಾರಾಗಿರಿ. ನಾನ್ ಫ್ರೀ ಇರುವಾಗ ನಿಮ್ಮಿಬ್ಬರನ್ನ ಮೀಟ್ ಆಗೋದಕ್ ಬರ್ತೀನಿ ಅಂತ ಹೇಳಿ ಕ್ಯಾಥರಿನ್ ಇಬ್ಬರನ್ನು ಕಳಿಸ್ಕೊಡ್ತಾರೆ. ಈಗ ಡೇವಿಡ್ ಹಾಗೂ ಎಮಿಲಿ ಹೊಸ ಲೊಕೇಶನ್ ಗೆ ಬರ್ತಾರೆ. ಅಲ್ಲಿ ಇವ್ರಿಗೆ ಮನೆ ಕೊಡ್ಸಿರೋ ಬ್ರೋಕರ್ ಹಾಗೂ ಲೋಕಲ್ ಶೆರೀಫ್ ಇದ್ದಾರೆ. ಇದು ತುಂಬಾನೇ ಕ್ವಯಟ್ ಪ್ಲೇಸ್. ನೀವಿಲ್ಲಿ ಏನು ಡಿಸ್ಟರ್ಬೆನ್ಸ್ ಇಲ್ದೆ ಆರಾಮಾಗಿರ್ಬೋದು ಅಂತ ಬ್ರೋಕರ್ ಹೇಳ್ತಾರೆ. ಹೀಗೆ ಮಾತಾಡ್ತಿರೋ ಗ್ಯಾಪ್ ಅಲ್ಲಿ ಎಮಿಲಿ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದಾರೆ. ಎಮಿಲಿ ಪಕ್ಕದಲ್ಲಿರೋ ಫಾರೆಸ್ಟ್ ಒಳಗಡೆ ಹೋಗಿರೋದ್ನ ನೋಡಿ ಡೇವಿಡ್ ಅವಳನ್ನ ಕರ್ಕೊಂಡ್ ಬರ್ತಾರೆ. ರಾತ್ರಿ ಡೇವಿಡ್ ಡಿನ್ನರ್ ರೆಡಿ ಮಾಡಿ ಕೊಡ್ತಾರೆ. ಆದ್ರೆ ಎಮಿಲಿ ತಿಂತಾನೆ ಇಲ್ಲ. ಅದಕ್ಕೆ ಇವರು ತಮಾಷೆ ಎಲ್ಲ ಮಾಡಿ ತಿನ್ಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಎಮಿಲಿ ನನ್ಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಬೆಡ್ರೂಮ್ ಗೆ ಹೋಗ್ತಾಳೆ. ಹೊಸ ಜಾಗಕ್ಕೆ ಬಂದಿರೋ ಎಕ್ಸೈಟ್ಮೆಂಟ್ ಅವಳ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಡೇವಿಡ್ ಮಾತ್ರ ಡಿನ್ನರ್ ಮುಗಿಸಿ ಗುಡ್ ನೈಟ್ ಹೇಳೋದಕ್ಕೆ ಅಂತ ಎಮಿಲಿ ರೂಮ್ ಗೆ ಹೋಗ್ತಾರೆ. ನೋಡಿದ್ರೆ ಎಮಿಲಿ ಕಾಣಿಸ್ತಾ ಇಲ್ಲ. ಹೈಡ್ ಅಂಡ್ ಸೀಕ್ ಆಡ್ತಿದ್ದಾಳೇನೋ ಅಂತ ಅನ್ಕೊಂಡು ಬೆಡ್ ಅಡಿಯಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಆಗ್ಲೇ ಎಮಿಲಿ ರೆಸ್ಟ್ ರೂಮ್ ಇಂದ ಒಳಗಡೆ ಬರ್ತಾಳೆ. ಮಗಳು ಮೊದ್ಲಿನ ತರ ಖುಷಿಯಾಗಿ ಇಲ್ವಲ್ಲ ಅಂತ ಇವ್ರಿಗೆ ತುಂಬಾ ಬೇಜಾರಾಗ್ತಿದೆ. ಎಮಿಲಿ ನಿದ್ದೆ ಮಾಡೋದಕ್ ರೆಡಿ ಆಗಿದ್ದಾಳೆ. ಡೇವಿಡ್ ಅವಳಿಗೊಂದು ಡೈರಿ ಕೊಟ್ಟು ಇವತ್ತಿಂದ ಬರೆಯೋಕ್ ಶುರು ಮಾಡು ಅಂತ ಹೇಳ್ತಾರೆ. ಎಮಿಲಿ ಅವ್ರ ತಾಯಿ ಸಾವಿನಿಂದ ಹೊರಗಡೆ ಬಂದಿಲ್ಲ. ನಿಧಾನಕ್ಕೆ ನಾರ್ಮಲ್ ಆಗ್ತಾಳೆ ಅಂತ ಡೇವಿಡ್ ಅನ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಸ ಮನೆ ಆಗಿರೋದ್ರಿಂದ ಡೇವಿಡ್ ಕೆಲವೊಂದು ವಸ್ತುಗಳನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಈ ಕಡೆ ಎಮಿಲಿ ಕಾಡಿನೊಳಗಡೆ ಹೋಗ್ತಾಳೆ. ಒಂದು ಚಿಟ್ಟೆನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಮುಂದೆ ಹೋದಾಗ ಒಂದು ಗುಹೆ ಇದೆ. ಇವಳು ಹಿಡಿಯೋಕೆ ಟ್ರೈ ಮಾಡ್ತಿದ್ದ ಚಿಟ್ಟೆ ಆ ಗುಹೆ ಒಳಗಡೆ ಹೋಗುತ್ತೆ. ಎಮಿಲಿ ಅಲ್ಲೇ ನಿಂತ್ಕೊಂಡಿದ್ದಾಳೆ. ಕಟ್ ಮಾಡಿದ್ರೆ ಎಮಿಲಿ ಕಾಣದೇ ಇರೋದ್ರಿಂದ ಡೇವಿಡ್ ಹುಡುಕ್ತಾ ಇದ್ದಾರೆ. ಅಷ್ಟ್ರಲ್ಲಿ ಎಮಿಲಿ ಮನೆ ಒಳಗಡೆ ಬರ್ತಾಳೆ. ಎಮಿಲಿನ ಕರ್ಕೊಂಡು ಟೌನ್ಗೆ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಪಕ್ಕದ ಮನೆ ಲೇಡಿ ಬರ್ತಾರೆ. ನೀವು ಹೊಸದಾಗಿ ಬಂದಿರೋದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಎಮಿಲಿಗೆ ಹಾಯ್ ಅಂದಾಗ ಅವಳೇನು ರಿಯಾಕ್ಟ್ ಮಾಡ್ತಾನೆ ಇಲ್ಲ. ಸಿಟಿಗ್ ಬಂದ್ಮೇಲೆ ಕಾರಿಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಬಂದಾಗ ಅಲ್ಲೊಂದು ಲೇಡಿ ಹಾಗೇನೆ ಒಂದು ಚಿಕ್ಕ ಹುಡುಗಿ ಇರೋದನ್ನ ನೋಡ್ತಾರೆ. ಆ ಚಿಕ್ಕ ಹುಡುಗಿಗೆ ಎಮಿಲಿ ಅಷ್ಟೇ ಏಜ್ ಆಗಿದೆ ಅನ್ಸುತ್ತೆ. ಸೊ ಅದಕ್ಕೆ ಡೇವಿಡ್ ಆ ಲೇಡಿ ಜೊತೆ ಮಾತಾಡ್ತಾರೆ. ಇವಳ ಹೆಸರು ಎಲಿಜಬೆತ್. ಆ ಚಿಕ್ಕ ಹುಡುಗಿ ಎಲಿಜಬೆತ್ ಅವ್ರ ಅಕ್ಕನ ಮಗಳಂತೆ. ಹೆಸರು ಎಮಿ. ಈಗ ರಾತ್ರಿ ಆಗಿದೆ. ಡೇವಿಡ್ ಎಮಿಲಿಗೆ ಗುಡ್ ನೈಟ್ ಹೇಳೋದಕ್ಕೆ ಬಂದಾಗ ನನ್ಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾನೆ ಅಂತ. ಮೇ ಬಿ ಗೊಂಬೆ ಬಗ್ಗೆ ಹೇಳ್ತಿದ್ದಾಳೇನೋ ಅಂತ ಅನ್ಕೊಂಡು ಯಾವ್ದು ಆ ಗೊಂಬೆನ ಅಂತ ಕೇಳಿದಾಗ ಇಲ್ಲ, ಅವನ್ ಹೆಸರು ಚಾರ್ಲಿ ಅಂತ ಹೇಳ್ತಾಳೆ. ಯಾರದು, ಎಲ್ ನೋಡ್ದೆ ಅಂತ ಡೇವಿಡ್ ಕೇಳ್ತಾರೆ. ಎಮಿಲಿ ಹೇಳ್ತಾಳೆ ಇವತ್ ನೋಡ್ದೆ. ಹಾಗಾದ್ರೆ ನಿನ್ ಫ್ರೆಂಡ್ ಇಲ್ಲೇ ಇದ್ದಾನ? ಎಮಿಲಿ ಹೇಳ್ತಾಳೆ ಅವ್ನ್ ನಿದ್ದೆ ಮಾಡ್ತಿದ್ದಾನೆ ಅಂತ. ಸೊ ಈಗ ಡೇವಿಡ್ ಎಮಿಲಿ ಒಬ್ಬ ಇಮ್ಯಾಜಿನರಿ ಫ್ರೆಂಡ್ ನ ಸೃಷ್ಟಿ ಮಾಡ್ಕೊಂಡಿದ್ದಾಳೆ ಅಂತ ಕ್ಯಾಥರಿನ್ ಗೆ ಕಾಲ್ ಮಾಡಿ ಹೇಳ್ತಾರೆ. ಡಾಕ್ಟರ್ ಕ್ಯಾಥರಿನ್ ಹೇಳೋ ಪ್ರಕಾರ ಕೆಲವೊಬ್ಬರಿಗೆ ಅವ್ರ ಮನ್ಸಲ್ಲಿರೋ ನೋವು ಜಾಸ್ತಿ ಆದಾಗ ಈ ತರ ಫ್ರೆಂಡ್ ಇರೋ ತರ ಕಲ್ಪನೆ ಮಾಡ್ಕೊಳ್ಳೋದು ಕಾಮನ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಧಾನಕ್ಕೆ ನಾರ್ಮಲ್ ಆಗ್ತಾಳೆ ಅಂತ.
ಡೇವಿಡ್ ಒಬ್ರು ಸೈಕಾಲಜಿಸ್ಟ್, ಅವರಿಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಆದ್ರೆ ಮಗಳು ನನ್ ಜೊತೆ ಮೊದ್ಲಿನ ತರ ಮಾತಾಡ್ತಾ ಇಲ್ಲ ಅನ್ನೋ ನೋವು ಅವ್ರಿಗೆ ತುಂಬಾನೇ ಕಾಡ್ತಾ ಇದೆ. ರಾತ್ರಿ ಕಸ ತಂದು ಡಸ್ಟ್ ಬಿನ್ ಗೆ ಹಾಕುವಾಗ ಎಮಿಲಿ ಯಾವಾಗ್ಲೂ ಜೊತೆಲೆ ಇಟ್ಕೊಂಡಿದ್ದ ಗೊಂಬೆ ಅಲ್ಲೇ ಇದೆ. ಹೊಸ ಫ್ರೆಂಡ್ ಸಿಕ್ಕಿದ್ರಿಂದ ಬಿಸಾಡಿರ್ಬೋದು ಅಂತ ಅನ್ಸುತ್ತೆ, ಆದ್ರೆ ಆ ಚಾರ್ಲಿ ಯಾರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇವಿಡ್ ಹಾಗೂ ಎಮಿಲಿ ಮನೆ ಪಕ್ಕದಲ್ಲಿರೋ ಲೇಕ್ ಹತ್ರ ಫಿಶಿಂಗ್ ಮಾಡೋದಕ್ಕೆ ಬರ್ತಾರೆ. ಎಮಿಲಿ ಬೈಟ್ ಯೂಸ್ ಮಾಡೋ ಬದಲು ಒಂದು ಹುಳ ಹಿಡಿದು ಅದನ್ನ ಫಿಶಿಂಗ್ ಹುಕ್ ನಲ್ಲಿ ಚುಚ್ತಾ ಇದ್ದಾಳೆ. ಶಾಪ್ ಇಂದ ತಂದಿರೋ ಬೈಟ್ ಇರುವಾಗ ಈ ರೀತಿ ಹುಳ ಹಿಡಿದು ಹುಕ್ ನಲ್ಲಿ ಸಿಕ್ಸಿದ್ ನೋಡಿ ಡೇವಿಡ್ಗೆ ಗಾಬರಿ ಆಗುತ್ತೆ. ರಾತ್ರಿ ಡಿನ್ನರ್ ಮಾಡ್ತಾ ಇರುವಾಗ ಡೇವಿಡ್ ಚಾರ್ಲಿ ಬಗ್ಗೆ ಕೇಳ್ತಾರೆ. ಚಾರ್ಲಿ ಜೊತೆಲಿರೋದು ನನಗೆ ಮಾಮ್ ಜೊತೆ ಇದ್ದಷ್ಟೇ ಖುಷಿ ಆಗ್ತಿದೆ ಅಂತ ಎಮಿಲಿ ಹೇಳ್ತಾಳೆ. ಸೊ ಇವಳ ಕಲ್ಪನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅನ್ನೋದು ಡೇವಿಡ್ಗೆ ಕನ್ಫರ್ಮ್ ಆಗುತ್ತೆ. ಎಮಿಲಿನ ಮಲಗಿಸಿ ಅವಳ ರೂಮ್ ನ ವಿಂಡೋ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅದು ಸ್ಟ್ರಕ್ ಆಗಿರೋದ್ರಿಂದ ಆಗ್ತಾನೆ ಇಲ್ಲ. ರಾತ್ರಿ ನಿದ್ದೆ ಮಾಡ್ತಿರೋ ಡೇವಿಡ್ಗೆ ಮತ್ತೆ ಅದೇ ಕನ್ಸು, ಅಂದ್ರೆ ಯಾವ್ದೋ ಪಾರ್ಟಿ ನಡೀತಾ ಇದೆ. ವೈಫ್ ಬಂದು ಟಚ್ ಮಾಡ್ದಂಗೆ ಫೀಲ್ ಆಗುತ್ತೆ. ಎಚ್ಚರಿಕೆ ಆದಾಗ ರೆಸ್ಟ್ ರೂಮ್ ನಲ್ಲಿ ಏನೋ ಬೆಳಕ್ ಕಂಡಿದ್ರಿಂದ ಅಲ್ಲೋಗ್ ನೋಡಿದ್ರೆ ಯು ಲೆಟ್ ಹರ್ ಡೈ ಅಂತ ಬರ್ದಿದೆ, ಅಂದ್ರೆ ಅವಳನ್ನ ಸಾಯೋಕ್ ಬಿಟ್ಟಿದ್ದು ನೀನೆ ಅಂತ ಅರ್ಥ. ತಿರುಗ್ ನೋಡಿದ್ರೆ ಎಮಿಲಿ ನಿಂತ್ಕೊಂಡಿದ್ದಾಳೆ. ಯಾರು ಹೀಗ್ ಮಾಡಿದ್ದು ಅಂತ ಕೇಳ್ದಾಗ ನಾನಲ್ಲ ಅಂತ ಎಮಿಲಿ ಹೇಳ್ತಾಳೆ. ಆದ್ರೆ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಎಮಿಲಿ ಬರ್ದಿರೋ ತರಾನೇ ಇವ್ರಿಗೆ ಅನ್ನಿಸ್ತಾ ಇದೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ ಕೇಳ್ದಾಗ ನಾನ್ ಸುಳ್ಳು ಹೇಳ್ತಾ ಇಲ್ಲ ಅಂತ ಎಮಿಲಿ ಹೇಳ್ತಾಳೆ. ಹೌದಾ, ಹಾಗಾದ್ರೆ ಯಾರು ಬರ್ದಿದ್ದು? ಅದಕ್ಕೆ ಎಮಿಲಿ ಚಾರ್ಲಿ ಅಂತ. ಇವ್ರ ತಾಯಿ ಸಾವಿಗೆ ಒಂದ್ ರೀತಿಯಲ್ಲಿ ನಾನೇ ಕಾರಣ ಅಂತ ಎಮಿಲಿ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಡೇವಿಡ್ಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಡಾಕ್ಟರ್ ಕ್ಯಾಥರಿನ್ ಗೆ ಕಾಲ್ ಮಾಡಿ ಡಿಸ್ಕಸ್ ಮಾಡ್ತಾರೆ. ಕ್ಯಾಥರಿನ್ ಹೇಳ್ತಾಳೆ, ನಿಮ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಎಮಿಲಿ ಅಲ್ಲ, ಅವಳ ಒಳಗಡೆ ಇರೋ ಚಾರ್ಲಿ ಅನ್ನೋ ಕ್ಯಾರೆಕ್ಟರ್. ಸೊ ಹಾಗಾದ್ರೆ ಎಮಿಲಿಗೆ ಒಂದು ರಿಯಲ್ ಫ್ರೆಂಡ್ ನ ಅರೇಂಜ್ ಮಾಡೋದೇ ಬೆಸ್ಟ್ ಅಂತ ಡೇವಿಡ್ಗೆ ಅನ್ಸುತ್ತೆ. ಅದಕ್ಕೆ ನಿನ್ನೆ ಮೀಟ್ ಆಗಿದ್ದ ಎಲಿಜಬೆತ್ ಹಾಗೂ ಅವ್ರ ಅಕ್ಕನ ಮಗಳು ಎಮಿ ಇಬ್ಬರನ್ನು ಮನೆಗೆ ಇನ್ವೈಟ್ ಮಾಡ್ತಾರೆ. ಡೇವಿಡ್ ತನ್ನ ವೈಫ್ ತೀರೋಗಿದ್ರಿಂದ ಎಮಿಲಿ ಡಿಸ್ಟರ್ಬ್ ಆಗಿರೋ ವಿಷಯ ಹೇಳಿದಾಗ ಎಲಿಜಬೆತ್ಗೂ ಇವ್ರ ಸಿಚುವೇಶನ್ ಅರ್ಥ ಆಗುತ್ತೆ. ಎಮಿಲಿ ರೂಮ್ಗೆ ಹೋಗಿ ಅವಳ ಜೊತೆ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಎಮಿಲಿ ಸರಿಯಾಗಿ ಮಾತಾಡ್ತಾ ಇಲ್ಲ. ಎಮಿಗೊಂಬೆ ಕಿತ್ಕೊಂಡು ಅದನ್ನ ಡ್ಯಾಮೇಜ್ ಮಾಡಿ ನೀನ್ ಇಲ್ಲಿದ್ರೆ ನಿನ್ ಕತೆ ಅಷ್ಟೇ ಅಂತ ಹೆದ್ರಿ ಎಮಿ ಹೊರಗಡೆ ಬರ್ತಾಳೆ. ಅವರಿಬ್ರು ಹೋದ್ಮೇಲೆ ಎಮಿಲಿ ನನ್ಗೆ ಬೇರೆ ಯಾವ ಫ್ರೆಂಡ್ ಕೂಡ ಬೇಡ ಅಂತ ಡೇವಿಡ್ಗೆ ಹೇಳ್ತಾಳೆ. ನೆಕ್ಸ್ಟ್ ಡೇವಿಡ್ ಕಿಚನ್ ನಲ್ಲಿ ಇರುವಾಗ ನೈಫ್ ಸ್ವಲ್ಪ ಸ್ಟ್ಯಾಂಡ್ ಇಂದ ಹೊರಗಡೆ ಬಂದಿದೆ. ಇದನ್ನ ಯಾರಾದ್ರೂ ತೆಗಿಯೋಕೆ ಟ್ರೈ ಮಾಡಿದ್ರ ಅಂತ ಡೇವಿಡ್ ಯೋಚನೆ ಮಾಡ್ತಾರೆ. ಹಾಗೇನೆ ವಿಂಡೋ ಇಂದ ನೋಡಿದಾಗ ಎಮಿಲಿ ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಪಕ್ಕದಲ್ಲಿ ಒಬ್ರು ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಹೊರಗಡೆ ಬಂದು ವಿಚಾರಿಸಿದಾಗ ಇವರು ಆ ನೇಬರ್ ಲೇಡಿಯ ಹಸ್ಬೆಂಡ್ ಅನ್ನೋದು ಗೊತ್ತಾಗುತ್ತೆ. ಡೇವಿಡ್ ಎಮಿಲಿನ ಒಳಗಡೆ ಕರ್ಕೊಂಡೋಗಿ ಸ್ಟ್ರೇಂಜರ್ಸ್ ಜೊತೆ ಮಾತಾಡಬೇಡ ಅಂತ ಹೇಳ್ತಾರೆ. ಅವ್ರೇನು ಸ್ಟ್ರೇಂಜರ್ ಅಲ್ಲ, ನಮ್ಮ ಮನೆ ಪಕ್ಕದವ್ರ ತಾನೆ ಅಂತ ಎಮಿಲಿ ಕೇಳ್ತಾಳೆ. ಕಟ್ ಮಾಡಿದ್ರೆ ಡೇವಿಡ್ ಸ್ಟವ್ ಮೇಲೆ ಟೀ ಇಟ್ಟು ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ನೀರ್ ಕುದ್ದು ಹೊರಗಡೆ ಸುರಿತಾ ಇದೆ. ಸ್ಟವ್ ಆಫ್ ಮಾಡಿ ಎಮಿಲಿ ರೂಮ್ಗೆ ಹೋಗ್ತಾರೆ. ಆಗ ಎಮಿಲಿ ಒಂದ್ ಕಡೆ ನೋಡಿ ನಗ್ತಾ ಇದ್ದಾಳೆ. ಏನಾಯ್ತು, ಇಲ್ಲಿ ಚಾರ್ಲಿ ಇದ್ದಾನ ಅಂತ ಕೇಳಿದಾಗ ಆಗ ಎಮಿಲಿ ವಿಂಡೋ ಕಡೆ ನೋಡ್ತಾಳೆ. ನೋಡಿದ್ರೆ ವಿಂಡೋ ಓಪನ್ ಆಗಿದೆ. ನೀನ್ ವಿಂಡೋ ಓಪನ್ ಮಾಡ್ದ ಅಂತ ಕೇಳ್ತಾರೆ. ಯಾಕಂದ್ರೆ ನಿನ್ನೆ ಈ ವಿಂಡೋನ ಕ್ಲೋಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ, ಕೊನೆಗೆ ಹೇಗೋ ಕ್ಲೋಸ್ ಮಾಡಿ ಹೋಗಿದ್ದೆ. ಇದನ್ನ ಅಷ್ಟು ಈಸಿಯಾಗಿ ಓಪನ್ ಮಾಡೋಕ್ ಆಗಲ್ಲ, ಯಾಕಂದ್ರೆ ಅದು ಪದೇ ಪದೇ ಸ್ಟ್ರಕ್ ಆಗುತ್ತೆ ಅಂತ. ಅದಕ್ಕೆ ಎಮಿಲಿ ನೀವೇ ಓಪನ್ ಮಾಡಿದ್ರೇನೋ ಅನ್ಕೊಂಡೆ ಅಂತ ಹೇಳ್ತಾಳೆ. ಸ್ವಲ್ಪ ಗಾಬರಿ ಆಗಿದ್ದ ಡೇವಿಡ್ ವಿಂಡೋ ಇಂದ ಹೊರಗಡೆ ನೋಡ್ತಾರೆ, ಯಾರಾದ್ರೂ ಮನೆ ಒಳಗಡೆ ಬಂದ್ಬಿಟ್ರಾ ಅಂತ. ಆದ್ರೆ ಯಾರು ಇಲ್ಲ. ಅಂದ್ರೂನು ಸೇಫ್ಟಿಗೆ ವಿಂಡೋ ಕ್ಲೋಸ್ ಮಾಡ್ತಾರೆ. ಈಗ ಎಮಿಲಿ ಹತ್ರ ಕೂತ್ಕೊಂಡು ನಾನು ಚಾರ್ಲಿ ಜೊತೆ ಮಾತಾಡ್ಬೇಕು ಅಂತ ಚಾರ್ಲಿ ಅನ್ನೋ ಇಮ್ಯಾಜಿನರಿ ಕ್ಯಾರೆಕ್ಟರ್ ಇಟ್ಕೊಂಡು ಎಮಿಲಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಚಾರ್ಲಿ ಬಗ್ಗೆ ಕೇಳಿದಾಗ ಎಮಿಲಿ ಏನು ರಿಪ್ಲೈ ಮಾಡ್ತಿಲ್ಲ. ಈಗ ಡೇವಿಡ್ ಇಲ್ಲಿಗೆ ಬಂದ ಮೇಲೆ ಎಮಿಲಿ ಹೇಗಿದ್ದಾಳೆ, ಅವಳ ಬಿಹೇವಿಯರ್ ನಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ ಅಂತ ಡೈರಿನಲ್ಲಿ ಬರೀತಾರೆ. ಈ ಕಡೆ ಎಮಿಲಿ ಇಲ್ದೇ ಇರೋ ಚಾರ್ಲಿ ಜೊತೆ ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ದಾಳೆ. ಹಾಗೇನೆ ಚಾರ್ಲಿನ ಹುಡ್ಕೊಂಡು ಒಂದೊಂದೇ ರೂಮ್ಗೆ ಹೋಗ್ತಾಳೆ. ಕೊನೆಗೆ ಬೇಸ್ಮೆಂಟ್ ಡೋರ್ ನ ಕಂಡು ಹಿಡಿತಾಳೆ. ಬೇಸ್ಮೆಂಟ್ ಗೆ ಹೋಗಿ ಚಾರ್ಲಿ ಚಾರ್ಲಿ ಅಂತ ಕರೀತಾಳೆ. ಯಾರು ಬಂದಂಗೆ ಫೀಲ್ ಆಗುತ್ತೆ. ಸಡನ್ ಆಗಿ ಲೈಟ್ ಆಫ್ ಆಗಿದ್ರಿಂದ ಎಮಿಲಿ ಕಿರ್ಚು ಬಿಡ್ತಾಳೆ. ಶಬ್ದ ಕೇಳಿ ಡೇವಿಡ್ ಬೇಸ್ಮೆಂಟ್ ಗೆ ಓಡ್ ಬರ್ತಾರೆ. ಚಾರ್ಲಿ ಇಲ್ಲೇ ಹೈಡ್ ಆಗಿದ್ದ ಅಂತ ಎಮಿಲಿ ಹೇಳ್ತಾಳೆ. ಆಗ ಏನೋ ಶಬ್ದ ಕೇಳಿ ಡೇವಿಡ್ ತಿರುಗ್ ನೋಡ್ತಾರೆ. ಜನರೇಟರ್ ಸ್ಟಾರ್ಟ್ ಆಗಿ ಲೈಟ್ ಆನ್ ಆಗಿದೆ. ಸೊ ಈ ಜನರೇಟರ್ ನಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದಾನೇ ಲೈಟ್ ಆಫ್ ಆಗಿದೆ ಅನ್ಸುತ್ತೆ. ಡೇವಿಡ್ ಎಮಿಲಿನ ಕರ್ಕೊಂಡು ಹೋಗಿ ಬೆಡ್ ನಲ್ಲಿ ಮಲಗಿಸ್ತಾರೆ. ಕಟ್ ಮಾಡಿದ್ರೆ ಮಾರ್ನಿಂಗ್ ಡೇವಿಡ್ ಮನೆಗೆ ಆ ನೇಬರ್ ಲೇಡಿ ಬರ್ತಾರೆ. ನಿನ್ನೆ ಇವ್ರ ಹಸ್ಬೆಂಡ್ ಎಮಿಲಿ ಜೊತೆ ಮಾತಾಡ್ತಿರುವಾಗ ಡೇವಿಡ್ ತಪ್ಪಾಗಿ ತಿಳ್ಕೊಂಡು ಎಮಿಲಿನ ಒಳಗಡೆ ಕರ್ಕೊಂಡು ಹೋಗಿದ್ರು ಅಲ್ವಾ, ಅದ್ರ ಬಗ್ಗೆ ಮಾತಾಡೋಕೆನೆ ಈ ಲೇಡಿ ಬಂದಿರೋದು. ವಿಷಯ ಏನಂದ್ರೆ ಇವ್ರ ಮಗಳು ರೀಸೆಂಟ್ಲಿ ತೀರ್ ಹೋಗಿದ್ದಾಳೆ. ಎಮಿಲಿನ ನೋಡಿದ್ರೆ ನಮ್ ಮಗಳು ನೆನ್ಪಾಗ್ತಾಳೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಎಮಿಲಿ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿದ್ರು ಅಂತ. ಸೊ ಇವ್ರ ನೋವು ಏನ್ ಅನ್ನೋದು ಡೇವಿಡ್ಗೆ ಅರ್ಥ ಆಗುತ್ತೆ.
ರಾತ್ರಿ ಡೇವಿಡ್ ಮನೆಗೆ ಎಲಿಜಬೆತ್ ಬರ್ತಾಳೆ. ಸೊ ಈಗ 3 ಜನ ಡಿನ್ನರ್ ಮಾಡ್ತಾರೆ. ಆಗ ಎಮಿಲಿ ನಮ್ ತಾಯಿ ಹೇಗ್ ಸತ್ರು ಗೊತ್ತಾ ಅಂತ ಎಲಿಜಬೆತ್ ಹತ್ರ ಕೇಳ್ತಾಳೆ. ಅದೆಲ್ಲ ಈಗ ಯಾಕೆ ಅಂತ ಡೇವಿಡ್ ಕೇಳ್ತಾರೆ. ಇವ್ರ ವೈಫ್ ತೀರೋಗಿರೋ ವಿಷಯ ಎಲಿಜಬೆತ್ಗೆ ಗೊತ್ತಿದೆ, ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ಬಾತ್ ಟಬ್ ನಲ್ಲಿ ಕೈ ಕುಯ್ಕೊಂಡು ಸೂಸೈಡ್ ಮಾಡ್ಕೊಂಡ್ರು ಅಂತ ಎಮಿಲಿ ಹೇಳ್ದಾಗ್ಲೇ ಗೊತ್ತಾಗುತ್ತೆ. ನಮ್ ತಾಯಿಗ್ ಬಂದ್ ಸ್ಥಿತಿ ನಿಮ್ಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಎಮಿಲಿ ಹೇಳ್ದಾಗ ಇದಕ್ಕೇನು ಉತ್ತರ ಕೊಡ್ಬೇಕು ಅಂತಾನೆ ಎಲಿಜಬೆತ್ಗೆ ಗೊತ್ತಾಗ್ತಾ ಇಲ್ಲ. ಎಮಿಲಿಗೋಸ್ಕರ ತಂದಿದ್ದ ಬುಕ್ಸ್ ನ ಎಲಿಜಬೆತ್ ಕೊಡ್ತಾಳೆ. ಆದ್ರೆ ಎಮಿಲಿ ಅದನ್ನ ಕೆಳಗಡೆ ಬೀಳಿಸ್ತಾಳೆ. ಯಾಕೆ ಹೀಗ್ ನಡ್ಕೋತಾ ಇದ್ದೀಯಾ ಅಂತ ಡೇವಿಡ್ ಬೈದಾಗ ನೀವಿಬ್ರು ಕ್ಲೋಸ್ ಆಗಿರೋದು ಚಾರ್ಲಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಚಾರ್ಲಿ ಯಾರು ಅಂತ ಎಲಿಜಬೆತ್ ಕೇಳಿದಾಗ ಅದು ಅವಳು ಇಮ್ಯಾಜಿನರಿ ಫ್ರೆಂಡ್ ಅಂತ ಡೇವಿಡ್ ಹೇಳ್ತಾರೆ. ನೆಕ್ಸ್ಟ್ ಡೇವಿಡ್ ನಿದ್ದೆ ಮಾಡ್ತಾ ಇರುವಾಗ ಮತ್ತೆ ಅದೇ ಪಾರ್ಟಿ ನಡೀತಾ ಇರೋ ತರ ಕನ್ಸ್ ಬೀಳುತ್ತೆ. ಅದ್ರಲ್ಲಿ ಯಾರೋ ಬಾತ್ರೂಮ್ ಡೋರ್ ನ ಓಪನ್ ಮಾಡ್ತಾರೆ, ಆದ್ರೆ ಯಾರು ಅಂತ ಗೊತ್ತಿಲ್ಲ. ಅಷ್ಟರಲ್ಲಿ ಡೇವಿಡ್ಗೆ ಎಚ್ಚರಿಕೆ ಆಗುತ್ತೆ. ಈಗ ಮತ್ತೆ ರೆಸ್ಟ್ ರೂಮ್ ನಲ್ಲಿ ಬೆಳಕು ಕಾಣಿಸ್ತಾ ಇದೆ. ಅಲ್ಲೋಗ್ ನೋಡಿದ್ರೆ ಕ್ಯಾಂಡಲ್ ಉರಿತಾ ಇದೆ. ಹಾಗೇನೆ ನಾವು ಲುಕ್ ವಾಟ್ ಯು ಹ್ಯಾವ್ ಡನ್ ಅಂತ ಬರ್ದಿದೆ. ಬಾತ್ ಟಬ್ ನಲ್ಲಿ ನೀರ್ ತುಂಬಿರೋದ್ರಿಂದ ಅದನ್ನ ಡ್ರೈನ್ ಮಾಡೋದಕ್ಕೆ ಕೈ ಹಾಕಿದಾಗ ನೀರ್ ಒಳಗಡೆ ಬೆಕ್ಕು ಸತ್ತೋಗಿದೆ. ಡೇವಿಡ್ಗೆ ಶಾಕ್ ಆಗಿ ಎಮಿಲಿ ರೂಮ್ಗೆ ಹೋಗ್ತಾರೆ. ಅಲ್ಲಿ ಎಮಿಲಿ ನಿದ್ದೆ ಮಾಡದೆ ಕೂತ್ಕೊಂಡಿದ್ದಾಳೆ. ಇವ್ರು ಕೇಳೋಕು ಮುಂಚೆನೆ ಚಾರ್ಲಿನೇ ಮಾಡಿದ್ದು ಅಂತ ಡೇವಿಡ್ಗೆ ತಲೆ ಕೆಟ್ಟು ಹೋಗ್ತಿದೆ. ಆಗ ಮನೆ ಹೊರಗಡೆ ಶಬ್ದ ಕೇಳಿಸ್ತಾ ಇದೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಬಂದಿರೋದು ಬ್ರೋಕರ್. ಕೀ ಕೊಡೋದಕ್ ಬಂದಿದ್ದಾರೆ. ಮನೇಲಿರೋ ಎಲ್ಲಾ ರೂಮ್ಸ್ ನ ಕೀ ಇದ್ರಲ್ಲೇ ಇದೆ. ಅವತ್ ಕೊಡೋಕೆ ಮರ್ತ್ ಬಿಟ್ಟೆ ಅಂತ. ಇದನ್ ಕೊಡೋಕೆ ಈ ಟೈಮಲ್ಲೇ ಬರ್ಬೇಕಿತ್ತ ಅಂತ ಕೇಳ್ದಾಗ ಇಲ್ಲ, ನಾಳೆ ವೈಫ್ ಜೊತೆ ಕೆನಡಾ ಹೋಗ್ತಾ ಇದ್ದೀನಿ, ಬೆಳಗ್ಗೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಈಗ್ಲೇ ಬಂದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವ್ರು ಹೋದ್ಮೇಲೆ ಡೇವಿಡ್ ಬಾತ್ ಟಬ್ ನಲ್ಲಿ ಬಿದ್ದಿದ್ದ ಬೆಕ್ನ ತಗೊಂಡೋಗಿ ಕಾಡ್ನಲ್ಲಿ ಹೂತಾಕ್ತಾರೆ. ನೆಕ್ಸ್ಟ್ ಡೇ ಡೇವಿಡ್ ಎಮಿಲಿ ಜೊತೆ ಚಾರ್ಲಿ ಬಗ್ಗೆ ಕೇಳ್ತಾರೆ. ಅವ್ನ್ ಬರೀ ನಿನ್ ಇಮ್ಯಾಜಿನರಿ ಫ್ರೆಂಡ್ ಅಷ್ಟೇ ಅಂತ. ಆದ್ರೆ ಎಮಿಲಿ ಒಪ್ಪೋದಕ್ಕೆ ರೆಡಿ ಇಲ್ಲ. ನೀವು ಹೀಗೆಲ್ಲ ಹೇಳಿದ್ರೆ ಚಾರ್ಲಿಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಕೋಪ ಬಂದ್ರೆ ಏನ್ ಮಾಡ್ತಾನೋ ನಾನು ನೋಡ್ತೀನಿ ಅಂತ ಡೇವಿಡ್ ಹೇಳ್ತಾರೆ. ಅವನ್ನ ನೋಡ್ತೀರಾ, ಬನ್ನಿ ತೋರಿಸ್ತೀನಿ ಅಂತ ಎಮಿಲಿ ಅವಳ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ತುಂಬಾ ಡ್ರಾಯಿಂಗ್ಸ್ ಎಲ್ಲ ಇದೆ. ಒಂದು ಡ್ರಾಯಿಂಗ್ ನಲ್ಲಿ ಅವ್ರ ತಾಯಿ ಜೊತೆ ಚಾರ್ಲಿ ಇರೋ ತರ ಎಮಿಲಿ ಬಿಡಿಸಿದ್ದಾಳೆ. ನಿಮ್ ತಾಯಿ ಬಗ್ಗೆ ಚಾರ್ಲಿ ಏನ್ ಹೇಳ್ದ ಅಂತ ಕೇಳಿದಾಗ ಚಾರ್ಲಿ ಜೊತೆನೆ ಅಮ್ಮ ಹ್ಯಾಪಿಯಾಗಿದ್ರು ಅನ್ಸುತ್ತೆ ಅಂತ ಎಮಿಲಿ ಹೇಳ್ತಾಳೆ. ಇದನ್ನ ಯಾರು ಹೇಳಿದ್ದು ಅಂತ ಕೇಳಿದಾಗ ಚಾರ್ಲಿನೇ ಹೇಳಿದ್ದು ಅಂತ ಡೇವಿಡ್ ಪದೇ ಪದೇ ಕೇಳ್ತಾರೆ. ಯಾರ್ ನಿನ್ಗೆ ಇದನ್ನೆಲ್ಲ ಹೇಳಿದ್ದು ಅಂತ. ಎಮಿಲಿ ಚಾರ್ಲಿ ಚಾರ್ಲಿ ಅಂತ ಕಿರ್ಚಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಡಾಕ್ಟರ್ ಕ್ಯಾಥರಿನ್ ಬರ್ತಾರೆ. ಅವ್ರನ್ನ ನೋಡಿ ಎಮಿಲಿಗೆ ಫುಲ್ ಖುಷಿ ಆಗುತ್ತೆ. ಕ್ಯಾಥರಿನ್ ಎಮಿಲಿ ಹತ್ರ ಚಾರ್ಲಿ ಬಗ್ಗೆ ಕೇಳ್ತಾಳೆ. ನಿಮ್ ಬಗ್ಗೆನು ಚಾರ್ಲಿ ಹೇಳ್ತಿದ್ದ ಅಂತ. ಏನ್ ಹೇಳ್ದ ಅಂತ ಕೇಳಿದಾಗ ಅದಕ್ಕೆ ಎಮಿಲಿ ನಮ್ ಗೇಮ್ ಅಲ್ಲಿ ನೀವು ಎಂಟರ್ ಆಗ್ತೀರಾ ಅಂತ. ಅದ್ಯಾವ್ ಗೇಮ್ ಅಂತ ಕ್ಯಾಥರಿನ್ ಕೇಳ್ತಾರೆ. ಡ್ಯಾಡಿನ ಅಪ್ಸೆಟ್ ಮಾಡೋ ಗೇಮ್ ಅಂತ ಹೇಳ್ತಾಳೆ. ಚಾರ್ಲಿ ಅನ್ನೋ ಕ್ಯಾರೆಕ್ಟರ್ ಎಮಿಲಿ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ನೆಲೆ ಹೊರಬಿಟ್ಟಿದೆ ಅನ್ನೋದು ಕ್ಯಾಥರಿನ್ಗೆ ಕನ್ಫರ್ಮ್ ಆಗುತ್ತೆ. ಎಮಿಲಿನ ನ್ಯೂಯಾರ್ಕ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದೇ ಒಳ್ಳೇದು ಅಂತ ಕ್ಯಾಥರಿನ್ ಹೇಳ್ದಾಗ 1-2 ವಾರ ಆಗ್ಲಿ, ಏನಾದ್ರೂ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಡೇವಿಡ್ ಹೇಳ್ತಾರೆ. ಈಗ ರಾತ್ರಿ ಆಗಿದೆ. ಡೇವಿಡ್ ಎಮಿಲಿ ರೂಮ್ಗೆ ಹೋಗುವಾಗ ಎಮಿಲಿ ರೆಸ್ಟ್ ರೂಮ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಡೇವಿಡ್ ಅವಳ ಡೈರಿ ಚೆಕ್ ಮಾಡ್ತಾರೆ. ಎಮಿಲಿ ಅವ್ರ ತಾಯಿ ಬಾತ್ ಟಬ್ ನಲ್ಲಿ ಕೈ ಕುಯ್ಕೊಂಡು ಸತ್ತೋಗಿದ್ರು ಅಲ್ವಾ, ಅದನ್ನೆಲ್ಲ ಬಿಡಿಸಿದ್ದಾಳೆ. ಅಷ್ಟರಲ್ಲಿ ಎಮಿಲಿ ಬಂದಿದ್ರಿಂದ ಡೇವಿಡ್ ಎಂದಿನಂತೆ ಡೋರ್ ಸ್ವಲ್ಪ ಓಪನ್ ಮಾಡಿಟ್ಟು ಹೋಗ್ತಾರೆ. ಆಗ ಎಮಿಲಿ ಡೋರ್ ಪೂರ್ತಿ ಕ್ಲೋಸ್ ಮಾಡಿ ಈಗ ನನ್ಗೆ ಡಾರ್ಕ್ ಅಂದ್ರೆ ಭಯ ಇಲ್ಲ ಅಂತ. ಇದನ್ ಕೇಳಿ ಡೇವಿಡ್ಗೆ ಆಶ್ಚರ್ಯ ಆಗುತ್ತೆ. ನೇಬರ್ ಮನೆ ವಿಂಡೋನ ಬೈನಾಕ್ಯುಲರ್ ಮೂಲಕ ನೋಡ್ತಾರೆ. ಅಲ್ಲಿ ನೇಬರ್ ಲೇಡಿ ಅವ್ರ ಹಸ್ಬೆಂಡ್ ಜೊತೆ ಜಗಳ ಆಡ್ತಾ ಇದ್ದಾರೆ. ನಮ್ ಮನೇಲಿ ನಡೀತಿರೋ ಘಟನೆಗಳಿಗೆ ಪಕ್ಕದ ಮನೆಯವರು ಕಾರಣ ಆಗಿರ್ಬೋದಾ ಅಂತ ಡೇವಿಡ್ಗೆ ಅನಿಸ್ತಾ ಇದೆ. ನೆಕ್ಸ್ಟ್ ಡೇ ಡೇವಿಡ್ ಪಕ್ಕದ ಮನೆಗೆ ಹೋಗಿ ಅವ್ರ ಮನೇಲಿರೋ ಫ್ಯಾಮಿಲಿ ಫೋಟೋ ನೋಡ್ತಾರೆ. ಅದ್ರಲ್ಲಿ ನೇಬರ್ ಲೇಡಿ ಅವ್ರ ಹಸ್ಬೆಂಡ್ ಹಾಗೂ ಮಗಳ ಜೊತೆ ಇದ್ದಾರೆ. ಮಗಳ ನೆನಪಾಗಿ ಅವಳು ಯೂಸ್ ಮಾಡ್ತಿದ್ದ ಗೊಂಬೆಗಳನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಮಗಳ ಸಾವಿನ ಶಾಕ್ ಇಂದ ಇವ್ರಿನ್ನೂ ಹೊರಗಡೆ ಬಂದಿಲ್ಲ. ಡೇವಿಡ್ ಹೇಳ್ತಾರೆ, ನಾನೊಬ್ಬ ಸೈಕಾಲಜಿಸ್ಟ್, ನೀವು ಹಾಗೂ ನಿಮ್ಮ ಹಸ್ಬೆಂಡ್ ಯಾವಾಗ ಬೇಕಾದ್ರೂ ನನ್ನ ಮೀಟ್ ಆಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಡೇ ಡೇವಿಡ್ ಮನೆಗೆ ಮತ್ತೆ ಎಲಿಜಬೆತ್ ಬರ್ತಾಳೆ. ಡೇವಿಡ್ ರೂಮ್ ಅಲ್ಲಿ ಹೆಡ್ಸೆಟ್ ಎಲ್ಲ ಹಾಕೊಂಡು ಹಾಡ್ ಕೇಳ್ತಾ ಇದ್ದಾರೆ. ಸೊ ಇವ್ರಿಗೆ ಎಲಿಜಬೆತ್ ಬಂದಿರೋ ವಿಷಯನೇ ಗೊತ್ತಿಲ್ಲ. ಅವ್ರು ಬರಿತಾ ಇರೋದ್ ನೋಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನೇರವಾಗಿ ಎಮಿಲಿ ರೂಮ್ಗೆ ಹೋಗ್ತಾಳೆ. ಅವಳ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ನೀನು ಹಾಗೂ ನಿಮ್ ತಂದೆ ನಡುವೆ ನಾನ್ ಬರಲ್ಲ ಅಂತ. ಆಗ ಎಮಿಲಿ ನಾನು ಹಾಗೂ ಚಾರ್ಲಿ ಹೈಡ್ ಅಂಡ್ ಸೀಕ್ ಆಡ್ತಿದ್ದೀವಿ ಅಂತ. ಹೌದಾ, ಚಾರ್ಲಿ ಎಲ್ಲ ಹೈಡ್ ಆಗಿದ್ದಾನೆ ಅಂತ ಎಲಿಜಬೆತ್ ಕೇಳಿದಾಗ ಎಮಿಲಿ ಕಬೋರ್ಡ್ ಕಡೆ ನೋಡ್ತಾಳೆ. ಎಲಿಜಬೆತ್ ಕಬೋರ್ಡ್ ಹತ್ರ ಹೋಗಿ ಚಾರ್ಲಿ ಹೊರಗಡೆ ಬಾ ಅಂತ ಹೇಳಿ ಡೋರ್ ತೆಗಿತಾಳೆ. ಆಗ ಯಾರೋ ಕಬೋರ್ಡ್ ಇಂದ ಹೊರಗಡೆ ಬರ್ತಾರೆ. ಆದ್ರೆ ಯಾರು ಅಂತ ಗೊತ್ತಿಲ್ಲ. ಇದ್ರಿಂದ ಎಲಿಜಬೆತ್ಗೆ ತುಂಬಾ ಭಯ ಆಗಿದೆ. ಅವಳನ್ನ ತಳ್ಳಿದ್ರಿಂದ ವಿಂಡೋ ಇಂದ ಹೊರಗಡೆ ಬಿದ್ದೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಮಾಡ್ತಿದ್ದ ಡೇವಿಡ್ಗೆ ಎಚ್ಚರಿಕೆ ಆಗಿ ಎಮಿಲಿ ರೂಮ್ಗೆ ಬರ್ತಾರೆ.
ಎಲಿಜಬೆತ್ ವಿಂಡೋ ಇಂದ ಬಿದ್ದೋಗಿರೋದ್ನ ಎಮಿಲಿ ಡ್ರಾ ಮಾಡಿದ್ದಾಳೆ. ಆ ಡ್ರಾಯಿಂಗ್ ನಲ್ಲಿ ಎಮಿಲಿ ಜೊತೆ ಇನ್ನೊಬ್ಬ ಕೂಡ ಇದ್ದಾನೆ. ವಿಂಡೋ ಹೊಡೆದೋಗಿರೋದ್ನ ನೋಡಿ ಏನಾಯ್ತು ಅಂತ ಡೇವಿಡ್ ಕೇಳಿದಾಗ ಎಮಿಲಿ ಸೈಲೆಂಟ್ ಆಗೇ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಶೆರೀಫ್ ಡೇವಿಡ್ ಮನೆಗೆ ಬರ್ತಾರೆ. ಎಲಿಜಬೆತ್ ಅವ್ರ ಕಾರ್ ದಾರಿ ಮಧ್ಯೆ ಕ್ರಾಶ್ ಆಗಿದೆ, ಆದ್ರೆ ಎಲಿಜಬೆತ್ ಕಾರ್ ನಲ್ಲಿ ಇಲ್ಲ. ಎಮಿ ಜೊತೆ ಎಂಕ್ವೈರಿ ಮಾಡಿದಾಗ ಎಲಿಜಬೆತ್ ನಿಮ್ಮನೆಗೆ ಬರ್ತಿರೋದಾಗಿ ಹೇಳಿದ್ಲು, ಸೊ ಅದಕ್ಕೆ ಬಂದೆ ಅಂತ. ಡೇವಿಡ್ ಹೇಳ್ತಾರೆ ಎಲಿಜಬೆತ್ ಇಲ್ಲಿಗೆ ಬಂದಿಲ್ಲ ಅಂತ. ಎಲಿಜಬೆತ್ ಕಾರ್ ಟೈರ್ ನ ಮಾರ್ಕ್ ಅಬ್ಸರ್ವ್ ಮಾಡಿದಾಗ ಈ ಕಡೆನೆ ಬಂದಿರ್ಬೋದು ಅಂತ ಗೆಸ್ ಮಾಡಿ ಶೆರೀಫ್ ಇಲ್ಲಿಗೆ ಬಂದಿದ್ದಾರೆ. ಮೇ ಬಿ ಅವಳು ಅರ್ಧ ದಾರಿಯಲ್ಲೇ ವಾಪಸ್ ಹೋಗಿರ್ಬೋದು ಅಂತ ಡೇವಿಡ್ ಹೇಳ್ತಾರೆ. ಸರಿ, ಎಮಿಲಿ ಜೊತೆ ಕೇಳ್ ನೋಡೋಣ ಅಂತ ಶೆರೀಫ್ ಹೇಳಿದ್ರಿಂದ ಡೇವಿಡ್ ಎಮಿಲಿನ ಕರೀತಾರೆ. ಎಲಿಜಬೆತ್ ಇಲ್ಲಿಗೆ ಬಂದಿದ್ರ ಅಂತ ಕೇಳಿದಾಗ ಇಲ್ಲ ಅಂತ ಎಮಿಲಿ ಹೇಳ್ತಾಳೆ. ಸರಿ, ನೇಬರ್ ನ ಒಂದ್ಸ ಎಂಕ್ವೈರಿ ಮಾಡಿ ಬರ್ತೀನಿ ಅಂತ ಹೇಳಿ ಶೆರೀಫ್ ಅಲ್ಲಿಂದ ಹೋದ್ಮೇಲೆ ಡೇವಿಡ್ ಎಮಿಲಿ ಹತ್ರ ಎಲಿಜಬೆತ್ ಎಲ್ಲಿ ಅಂತ ಕೇಳ್ತಾರೆ. ನೆಕ್ಸ್ಟ್ ರೆಸ್ಟ್ ರೂಮ್ ಗೆ ಹೋಗಿ ನೋಡಿದ್ರೆ ಎಲಿಜಬೆತ್ ನ ಡೆಡ್ ಬಾಡಿ ಬಾತ್ ಟಬ್ ನಲ್ಲಿ ಇದೆ. ಏನ್ ಮಾಡ್ದೆ ಅಂತ ಡೇವಿಡ್ ಕೇಳ್ದಾಗ ನಾನೇನು ಮಾಡಿಲ್ಲ, ಚಾರ್ಲಿನೇ ಇದನ್ನೆಲ್ಲ ಮಾಡಿದ್ದು ಅಂತ. ಪದೇ ಪದೇ ಚಾರ್ಲಿ ಅಂತ ಹೇಳ್ಬೇಡ, ಚಾರ್ಲಿ ಯಾರು, ಏನ್ ನಡೀತಾ ಇದೆ ಅಂತಾನೆ ಡೇವಿಡ್ಗೆ ಅರ್ಥ ಆಗ್ತಿಲ್ಲ. ಚಾರ್ಲಿ ಹೆಲ್ಪ್ ಕೇಳಿದ್ರಿಂದಾನೆ ಎಲಿಜಬೆತ್ ಬಾಡಿನ ಹೈಡ್ ಮಾಡೋಕೆ ಎಮಿಲಿ ಹೆಲ್ಪ್ ಮಾಡಿದ್ಲಂತೆ. ನೀನು ಎಲ್ಲಿಗೂ ಹೋಗ್ಬೇಡ ಅಂತ ಡೇವಿಡ್ ಎಮಿಲಿ ರೂಮ್ ನ ಲಾಕ್ ಮಾಡಿ ಹೋಗ್ತಾರೆ. ನಿಮ್ಮಿಂದ ಚಾರ್ಲಿನ ತಡೆದು ನಿಲ್ಸೋಕ್ ಆಗಲ್ಲ ಅಂತ ಎಮಿಲಿ ಕಿರ್ಚಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಮಿಲಿ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಯಾರೋ ಡೋರ್ ಓಪನ್ ಮಾಡ್ತಾರೆ. ಎಮಿಲಿ ಕ್ಯಾಥರಿನ್ ಗೆ ಕಾಲ್ ಮಾಡಿ ನನ್ಗೆ ಇನ್ಮೇಲೆ ಚಾರ್ಲಿ ಜೊತೆ ಆಟ ಆಡೋಕ್ ಇಷ್ಟ ಇಲ್ಲ ಅಂತ. ನಿಮ್ ತಂದೆ ಎಲ್ಲಿ ಅಂತ ಕ್ಯಾಥರಿನ್ ಕೇಳಿದಾಗ ಅವರಿಂದ ನನ್ನ ಸೇವ್ ಮಾಡೋಕ್ ಆಗಲ್ಲ ಅಂತ ಎಮಿಲಿ ಹೇಳ್ತಾಳೆ. ಡೇವಿಡ್ ಎಲಿಜಬೆತ್ ಬಾಡಿನ ಡಿಸ್ಪೋಸ್ ಮಾಡೋಕೆ ದೊಡ್ಡ ಕವರ್ ತಗೊಂಡು ರೆಸ್ಟ್ ರೂಮ್ ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಎಲಿಜಬೆತ್ ನ ಡೆಡ್ ಬಾಡಿ ಇಲ್ಲ. ಚಾರ್ಲಿ ಈಗ ಅಷ್ಟೇ ಹೋದ ಅಂತ ಎಮಿಲಿ ಹೇಳ್ದಾಗ ಡೇವಿಡ್ ಟಾರ್ಚ್ ತಗೊಂಡು ಹೊರಗಡೆ ಬರ್ತಾರೆ. ಚಾರ್ಲಿ ಎಲ್ಲಿದ್ಯಾ, ಧೈರ್ಯ ಇದ್ರೆ ಮುಂದೆ ಬಾ ಅಂತ. ಅಷ್ಟರಲ್ಲಿ ಆ ನೇಬರ್ ಲೇಡಿಯ ಹಸ್ಬೆಂಡ್ ಅಲ್ಲಿಗೆ ಬರ್ತಾರೆ. ನೀನೇನ ಅಂತ ಡೇವಿಡ್ ಕೇಳಿದಾಗ ಏನೋ ಶಬ್ದ ಕೇಳಿಸ್ತು, ಅದಕ್ಕೆ ಬಂದೆ ಅಂತ. ಹಾಗೇನೆ ಡೇವಿಡ್ ಕೈಯಲ್ಲಿ ಚಾಕು ಇರೋದ್ ನೋಡಿ ಎಮಿಲಿ ಎಲ್ಲಿ ಅಂತ ಕೇಳ್ತಾರೆ. ಅವಳನ್ನ ಯಾಕೆ ನೀನ್ ಕೇಳ್ತಾ ಇದ್ಯಾ ಅಂತ ಡೇವಿಡ್ ಆ ನೇಬರ್ ಲೇಡಿ ಹಸ್ಬೆಂಡ್ ಮೇಲೆ ಅಟ್ಯಾಕ್ ಮಾಡಿ ಮನೆ ಒಳಗಡೆ ಬಂದು ಡೋರ್ ಲಾಕ್ ಮಾಡ್ತಾರೆ. ಚಾರ್ಲಿ ಹೋಗ್ಬಿಟ್ಟ, ನೀನೇನು ಚಿಂತೆ ಮಾಡ್ಬೇಡ ಅಂತ ಡೇವಿಡ್ ಎಮಿಲಿಗೆ ಸಮಾಧಾನ ಮಾಡ್ತಾರೆ. ಆಗ ಎಮಿಲಿ ಮತ್ತೆ ಚಾರ್ಲಿನ ನೋಡೋ ಹಾಗೆ ಮಾಡ್ಬೇಡಿ ಅಂತ. ಆಗ ಇನ್ನೊಂದು ರೂಮ್ ನ ಡೋರ್ ಓಪನ್ ಆಗಿರೋದ್ ನೋಡಿ ಡೇವಿಡ್ ಅಲ್ಲೋಗಿ ನೋಡ್ತಾರೆ. ಅಲ್ಲಿ ತುಂಬಾ ಬಾಕ್ಸ್ ಗಳಿದೆ. ಅದರಲ್ಲಿ ಒಂದು ಬಾಕ್ಸ್ ನ ಡೇವಿಡ್ ಓಪನ್ ಮಾಡಿದಾಗ ಹೆಡ್ಫೋನ್ ಇದೆ, ಇನ್ನೊಂದು ಬಾಕ್ಸ್ ನಲ್ಲಿ ಡೈರಿ ಇದೆ. ನಾನು ಇದನ್ನೆಲ್ಲ ಅನ್ಪ್ಯಾಕ್ ಮಾಡೇ ಇಲ್ವಲ್ಲ ಅಂತ ಡೇವಿಡ್ಗೆ ಕನ್ಫ್ಯೂಸ್ ಆಗುತ್ತೆ. ಡೇವಿಡ್ ಹೆಡ್ಫೋನ್ ನಲ್ಲಿ ಹಾಡ್ ಕೇಳ್ತಿರೋ ಹಾಗೆ ಡೈರಿ ಬರಿತಾ ಇರೋ ಹಾಗೆಲ್ಲ ತೋರಿಸಿದ್ರು ಅಲ್ವಾ, ಅದೆಲ್ಲ ಡೇವಿಡ್ ನ ಇಮ್ಯಾಜಿನೇಷನ್ ಆಗಿರುತ್ತೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್ ಒಂದು ರಿವೀಲ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಚಿಟ್ಟೆ ಗುಹೆ ಒಳಗಡೆ ಹೋಗಿರೋದ್ನ ಎಮಿಲಿ ನೋಡಿರ್ತಾಳೆ. ಆಗ ಒಬ್ಬ ವ್ಯಕ್ತಿ ಆ ಚಿಟ್ಟೆನ ಕೈಯಲ್ಲಿ ಹಿಡಿದು ಸಾಯಿಸಿ ಗುಹೆಯಿಂದ ಹೊರಗಡೆ ಬರ್ತಾನೆ. ಅದು ಬೇರೆ ಯಾರು ಅಲ್ಲ, ಈ ಡೇವಿಡ್ಡೇ ಆಗಿರ್ತಾರೆ. ಇವ್ರ ವೈಫ್ ಕೈ ಕುಯ್ಕೊಂಡು ಬಾತ್ ಟಬ್ ನಲ್ಲಿ ಸೂಸೈಡ್ ಮಾಡ್ಕೊಂಡಂಗೆ ತೋರಿಸಿದ್ರು ಅಲ್ವಾ, ಆದ್ರೆ ಅವ್ರನ್ನ ಕೊಲೆ ಮಾಡಿದ್ದು ಇದೇ ಡೇವಿಡ್. ನ್ಯೂ ಇಯರ್ಗೂ ಮುಂಚೆ ನಡೆದ ಪಾರ್ಟಿನಲ್ಲಿ ವೈಫ್ ಇನ್ನೊಬ್ಬನ ಜೊತೆ ಕ್ಲೋಸ್ ಆಗಿರೋದ್ನ ಡೇವಿಡ್ ನೋಡಿರ್ತಾರೆ. ಅದಕ್ಕೆ ರಾತ್ರಿ ವೈಫ್ ನಿದ್ದೆ ಮಾಡ್ತಾ ಇರುವಾಗ ಅವ್ರನ್ನ ಉಸಿರುಗಟ್ಟಿಸಿ ಸಾಯಿಸಿದ ನಂತರ ಬಾತ್ ಟಬ್ ನಲ್ಲಿ ಸೂಸೈಡ್ ಮಾಡ್ಕೊಂಡಂಗೆ ಸೆಟ್ ಮಾಡಿರ್ತಾರೆ. ಎಲಿಜಬೆತ್ ಕಬೋರ್ಡ್ ಓಪನ್ ಮಾಡಿದಾಗ ಅದ್ರೊಳಗಿಂದ ಹೊರಗಡೆ ಬಂದು ಅವಳನ್ನ ತಳ್ಳಿದ್ದು ಕೂಡ ಇವ್ರೆ. ಅಂದ್ರೆ ಇಷ್ಟು ದಿನ ಎಮಿಲಿ ಹೇಳ್ತಿದ್ದ ಚಾರ್ಲಿ ಅನ್ನೋದು ಕೇವಲ ಅವಳ ಇಮ್ಯಾಜಿನರಿ ಫ್ರೆಂಡ್ ಅಲ್ಲ, ಅದು ಡೇವಿಡ್ ಒಳಗಡೆ ಇರೋ ಕ್ಯಾರೆಕ್ಟರ್. ಅಂದ್ರೆ ಡೇವಿಡ್ಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ. ಇದ್ರ ಬಗ್ಗೆ ಎಮಿಲಿಗೆ ಗೊತ್ತಾದಾಗ ಅವಳು ಡೇವಿಡ್ಗೆ ಹೇಳಿಲ್ಲ, ಯಾಕಂದ್ರೆ ಯಾವ ಕ್ಯಾರೆಕ್ಟರ್ ಅವ್ರ ತಾಯಿನ ಕೊಲೆ ಮಾಡಿದೆ ಅನ್ನೋದು ಎಮಿಲಿಗೆ ಗೊತ್ತಿರ್ಲಿಲ್ಲ. ಡೇವಿಡ್ ಒಳಗಿದ್ದ ಚಾರ್ಲಿ ಎಲಿಜಬೆತ್ ನ ಕೊಲೆ ಮಾಡಿದಾಗ್ಲೇ ಎಮಿಲಿಗೆ ಗೊತ್ತಾಗಿದೆ, ನಮ್ ತಾಯಿನ ಕೊಲೆ ಮಾಡಿರೋದು ಕೂಡ ಇದೇ ಕ್ಯಾರೆಕ್ಟರ್ ಅಂತ. ಎಲಿಜಬೆತ್ ಪರ್ಚಿದ್ ಗಾಯ ಕೈಯಲ್ಲಿರೋದ್ನ ಈಗ ಡೇವಿಡ್ ನೋಡ್ತಾರೆ. ಸೊ ನನಗೆ ಈ ತರ ಒಂದು ಕಾಯಿಲೆ ಇದೆ ಅನ್ನೋದು ಈಗ ಅಷ್ಟೇ ಅವ್ರಿಗೆ ಗೊತ್ತಾಗುತ್ತೆ. ಈಗ ಗೊತ್ತಾಯ್ತಾ ಅಂತ ಎಮಿಲಿ ಕೇಳಿದಾಗ ನಿಮ್ ಡ್ಯಾಡಿ ಹೋಗ್ಬಿಟ್ರು ಅಂತ ಡೇವಿಡ್ ಹೇಳ್ತಾರೆ. ಅಂದ್ರೆ ಈಗ ಪೂರ್ತಿಯಾಗಿ ಡೇವಿಡ್ ಚಾರ್ಲಿಯಾಗಿ ಬದಲಾಗಿದ್ದಾರೆ. ನೆಕ್ಸ್ಟ್ ಆ ನೇಬರ್ ಲೇಡಿ ಹಸ್ಬೆಂಡ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿಂದ ಶೆರೀಫ್ ಡೇವಿಡ್ ಮನೆಗೆ ಬರ್ತಾರೆ. ಎಮಿಲಿ ರೂಮ್ಗೆ ಹೋಗಿ ನೋಡಿದಾಗ ಎಮಿಲಿ ಒಂದು ಡ್ರಾಯಿಂಗ್ ಬಿಡಿಸ್ತಾ ಇದ್ದಾಳೆ. ನಿಮ್ ತಂದೆಯಲ್ಲಿ ಏನ್ ಬಿಡಿಸ್ತಾ ಇದ್ದೀಯಾ ಅಂತ ಶೆರೀಫ್ ಕೇಳ್ತಾರೆ. ನೀವು ಸಾಯ್ತೀರಾ, ಅದನ್ನೇ ಬಿಡಿಸ್ತಾ ಇದ್ದೀನಿ ಅಂತ ಎಮಿಲಿ ಹೇಳ್ತಾಳೆ. ಆಗ ಪವರ್ ಕಟ್ ಆಗುತ್ತೆ. ಶೆರೀಫ್ ಟಾರ್ಚ್ ಹೊಡೆದು ಡೇವಿಡ್ ನ ಹುಡುಕ್ತಾ ಇದ್ದಾರೆ. ಡೇವಿಡ್ ವಾಯ್ಸ್ ಮಾತ್ರ ಕೇಳ್ತಿದೆ, ಆದ್ರೆ ಅವ್ರು ಕಾಣಿಸ್ತಾ ಇಲ್ಲ. ಶೆರೀಫ್ ಮೈನ್ ಸ್ವಿಚ್ ನ ಕಂಡು ಹಿಡಿದು ಆನ್ ಮಾಡಿದಾಗ ಅಷ್ಟರಲ್ಲಿ ಡೇವಿಡ್ ಶೆರೀಫ್ ಗೆ ಹೊಡೆದು ಸಾಯಿಸ್ಬಿಡ್ತಾರೆ. ನಂತರ ಅವ್ರ ಬಾಡಿನ ಬೇಸ್ಮೆಂಟ್ ಗೆ ಎಳ್ಕೊಂಡು ಹೋಗ್ತಿರೋದ್ನ ಎಮಿಲಿ ನೋಡ್ತಾಳೆ.
ಎಮಿಲಿಗೆ ತಂದೆ ಒಳಗಡೆ ಇರೋ ಚಾರ್ಲಿ ಎಷ್ಟು ಡೇಂಜರಸ್ ಅನ್ನೋದು ಗೊತ್ತಾಗಿದ್ರಿಂದ ಚಾರ್ಲಿ ಬೇಡ, ನಮ್ ತಂದೆ ಮಾತ್ರ ಸಾಕು ಅಂತ ಯೋಚನೆ ಮಾಡ್ತಾಳೆ. ಆದ್ರೆ ಚಾರ್ಲಿಯಾಗಿ ಬದಲಾಗಿರೋ ಡೇವಿಡ್ ಎಮಿಲಿನ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೈಡ್ ಅಂಡ್ ಸೀಕ್ ಆಡ್ತಿರೋ ತರ ಕೌಂಟಿಂಗ್ ಶುರು ಮಾಡಿದಾಗ ಎಮಿಲಿ ಹೆದ್ರಿ ಓಡೋಗ್ತಾಳೆ. ಈಗ ಡಾಕ್ಟರ್ ಕ್ಯಾಥರಿನ್ ಡೇವಿಡ್ ಮನೆಗೆ ಬರ್ತಾರೆ. ಮನೆಯೆಲ್ಲ ರಕ್ತ ಸುರಿದಿರೋದ್ ನೋಡಿ ಇವರಿಗೆ ತುಂಬಾ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಡೇವಿಡ್ ಬರ್ತಾರೆ. ಅವ್ರೀಗ ಚಾರ್ಲಿಯಾಗಿ ಬದಲಾಗಿರೋ ವಿಷಯ ಕ್ಯಾಥರಿನ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕ್ಯಾಥರಿನ್ ಮೇಲೆ ಅಟ್ಯಾಕ್ ಮಾಡಿ ಬೇಸ್ಮೆಂಟ್ ಗೆ ತಳ್ಳಿಬಿಡ್ತಾರೆ. ಅಲ್ಲಿ ಶೆರೀಫ್ ಸತ್ತೋಗಿರೋದ್ ನೋಡಿ ಕ್ಯಾಥರಿನ್ಗೆ ಗಾಬರಿ ಆಗುತ್ತೆ. ಈ ಕಡೆ ಇವರು ಹೈಡ್ ಅಂಡ್ ಸೀಕ್ ಆಡ್ತಿರೋ ನೆಪದಲ್ಲಿ ಎಮಿಲಿನ ಹುಡುಕ್ತಾ ಇದ್ದಾರೆ. ಎಮಿಲಿ ಡೇವಿಡ್ ನ ಡಿಸ್ಟ್ರಾಕ್ಟ್ ಮಾಡಿ ಬೆಡ್ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ತಾಳೆ. ಆದ್ರೆ ಇವರು ಡೋರ್ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿಂದ ವಿಂಡೋ ಇಂದ ಇಳಿದು ಕಾಡೊಳಗಡೆ ಹೋಗ್ತಾಳೆ. ನೇರವಾಗಿ ಆ ಗುಹೆ ಹತ್ರ ಹೋಗಿ ನಿಂತ್ಕೊಂಡಿದ್ದಾಳೆ. ಈ ಕಡೆ ಬೇಸ್ಮೆಂಟ್ ಅಲ್ಲಿ ಇದ್ದ ಕ್ಯಾಥರಿನ್ ಶೆರೀಫ್ ಹತ್ರ ಇದ್ದ ಗನ್ ತಗೊಂಡು ಹೊರಗಡೆ ಬರ್ತಾಳೆ. ಎಮಿಲಿ ಹೇಳ್ತಿದ್ದ ಚಾರ್ಲಿ ಡೇವಿಡ್ ಅನ್ನೋದು ಇವಳಿಗೆ ಕನ್ಫರ್ಮ್ ಆಗುತ್ತೆ. ಕಟ್ ಮಾಡಿದ್ರೆ ಡೇವಿಡ್ ಗುಹೆ ಒಳಗಡೆ ಹೋಗಿ ಎಮಿಲಿನ ಹುಡುಕ್ತಾ ಇದ್ದಾರೆ. ಅಲ್ಲಿ ತುಂಬಾ ಡ್ಯಾಮೇಜ್ ಆಗಿರೋ ಗೊಂಬೆಗಳಿದೆ. ಈಗ ಕ್ಯಾಥರಿನ್ ಡೇವಿಡ್ ಗುಹೆ ಒಳಗಡೆ ಬಂದಿರೋದ್ನ ನೋಡಿ ಗನ್ ಸಮೇತ ಅವಳು ಕೂಡ ಒಳಗಡೆ ಬರ್ತಾಳೆ. ಎಮಿಲಿ ಎಲ್ಲಿ ಅಂತ ಡೇವಿಡ್ ಹತ್ರ ಕೇಳಿದಾಗ ಆಗ ಡೇವಿಡ್ ನಾರ್ಮಲ್ ಆಗಿರೋ ತರ ಡ್ರಾಮಾ ಮಾಡ್ತಾರೆ. ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕ್ಯಾಥರಿನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಎಮಿಲಿ ಅಳ್ತಾ ಇದ್ದಾಳೆ. ಅವ್ರಿಗೇನು ಮಾಡ್ಬೇಡಿ, ಅವರು ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ. ನಿನ್ಗೆ ನಾನೇ ಅಲ್ವಾ ಬೆಸ್ಟ್ ಫ್ರೆಂಡ್ ಅಂತ ಡೇವಿಡ್ ಕೇಳಿದಾಗ ಪ್ಲೀಸ್ ಚಾರ್ಲಿ ಅಂತ ಎಮಿಲಿ ಅಳ್ತಾ ಇದ್ದಾಳೆ. ಈಗ ಡೇವಿಡ್ ಎಮಿಲಿನ ಕೊಲ್ಲೋಕೆ ಹತ್ರ ಬಂದಾಗ ಕ್ಯಾಥರಿನ್ ಡೇವಿಡ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈಗ ಕ್ಯಾಥರಿನ್ ಮನೇಲಿ ಇರೋ ಎಮಿಲಿನ ತೋರಿಸ್ತಾರೆ. ಸ್ಕೂಲ್ಗೆ ಹೋಗೋಕು ಮುಂಚೆ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಅದ್ರಲ್ಲಿ ಕ್ಯಾಥರಿನ್ ಜೊತೆ ಒಂದು ಹುಡುಗಿ ಹ್ಯಾಪಿಯಾಗಿರೋ ತರ ಇದೆ. ಸ್ವಲ್ಪ ಹೊತ್ತಲ್ಲೇ ಕ್ಯಾಥರಿನ್ ಎಮಿಲಿನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಈಗ ಮತ್ತೆ ಅದೇ ಡ್ರಾಯಿಂಗ್ ತೋರಿಸ್ತಾರೆ. ಅದ್ರಲ್ಲಿ ಆ ಚಿಕ್ಕ ಹುಡುಗಿಗೆ 2 ತಲೆ ಇರೋ ತರ ಎಮಿಲಿ ಬಿಡಿಸಿರ್ತಾಳೆ. ಅಂದ್ರೆ ಡೇವಿಡ್ಗೆ ಇದ್ದ ಮಲ್ಟಿಪಲ್ ಪರ್ಸನಾಲಿಟಿ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಇವಳಿಗೂ ಬಂದಿದೆ ಅಂತ ಅರ್ಥ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.